ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಸ್ಟುಡಿಯೋ. ಇವತ್ತಿನ ಕ್ಲಾಸ್ದಾಗ ಇನ್ನೊಂದು 5 ಮಾರ್ಕ್ಸಿನ ಪ್ರಾಬ್ಲಮ್ನ ನೋಡೋಣ ಅಂತ. ಇದು 5 ಮಾರ್ಕ್ಸಿಗೂ ಬರ್ಬೋದು, 10 ಮಾರ್ಕ್ಸಿಗೆ ಬರ್ಬೋದು. ಆಗಲೇ ಲಾಸ್ಟ್ ವಿಡಿಯೋದಲ್ಲಿ ಇನ್ನು ಯಾವುದು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಹೇಳಿದ್ನಲ್ಲ, ಅದನ್ನು 10 ಮಾರ್ಕ್ಸಿಗೂ ಕೇಳ್ಬೋದು. ಒಂದೊಂದು ಸಾರಿ 5 ಮಾರ್ಕ್ಸಿಗೂ ನೋಡ್ಕೋಬೋದು. ಸೊ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಓಕೆ, ಏನು ಹೇಳ್ಯಾರ? ಮ್ಯಾನ್ ಪವರ್ ಕಂಪನಿ ಇನ್ಸ್ಟಾಲ್ ಎ ನ್ಯೂ ಪ್ಲಾಂಟ್ ಅಟ್ ಇಟ್ಸ್ ಪ್ರೊಡಕ್ಷನ್ ಫೆಸಿಲಿಟಿ. ಇಟ್ ಹ್ಯಾಸ್ ದಿ ಫಾಲೋಯಿಂಗ್ ಕಾಸ್ಟ್ ಅಂತ ಹೇಳ್ಯಾರ. So cost of plant, initial delivery, cost of site preparation, consultation fees, interest charge, estimated dismantling cost to be incurred after 7 years is 60,000. Operating loss before commercial production is 80,000. ಇದೇನು ಕ್ವಶನ್. ಸೊ ಕ್ವಶನ್ಗಿಂತ ಮುಂಚೆಕ್ಕೆ ನಾವು ಏನೈತಲ್ಲ ಫಾರ್ಮೆಟ್ನ ಚೆಕ್ ಮಾಡ್ಕೊಳ್ಳೋದಂತ. ಇದಕ್ಕೇನಂತ ಕ್ಯಾಲ್ಕುಲೇಷನ್ ಆಫ್ ಅ ಕಾಸ್ಟ್ ಆಫ್ ಕ್ಯಾಪಿಟಲೈಸ್ಡ್ ಅಂತ ಕೇಳ್ತಾರೆ. ಸೊ ಪರ್ಟಿಕ್ಯುಲರ್ ರುಪೀಸ್ ಕ್ವಶನ್ಗೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಪ್ಲಾಂಟ್ ಕೊಟ್ಟರೆ ಅದನ್ನ ಹಚ್ಕೊಳ್ತೀವಿ. ನೆಕ್ಸ್ಟ್ ಇನಿಷಿಯಲ್ ಡೆಲಿವರಿ ಚಾರ್ಜಸ್ ಅದನ್ನು ಹಚ್ಕೊಳ್ತೀವಿ. ಕಾಸ್ಟ್ ಆಫ್ ಸೈಟ್ ಪ್ರಿಪರೇಷನ್, ಕನ್ಸಲ್ಟೆಂಟ್ ಫೀಸ್, ಎಸ್ಟಿಮೇಷನ್ ಆಫ್ ಡಿಸ್ಮ್ಯಾಂಟಲಿಂಗ್ ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್. ಇದೇನೈತಲ್ಲ ಫಾರ್ಮೆಟ್. ಓಕೆ, ಇವಾಗ ಫಾರ್ಮೆಟ್ ನೋಡಿಕೊಂಡು ಸಾಲ್ವ್ ಮಾಡ್ಕೊತ ಹೋಗೋಣ. ಸೊ ಪರ್ಟಿಕ್ಯುಲರ್ ರುಪೀಸ್ ಅಂತ ಹಚ್ಕೊಂಡಿವಿ. ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲೈಸ್. ಫಸ್ಟ್ ಏನೈತಿ? ಕಾಸ್ಟ್ ಆಫ್ ಪ್ಲಾಂಟ್ ಎಷ್ಟೈತಿ? 5. ಅದನ್ನು ಹಚ್ಕೊಳ್ತೀವಿ. ನೆಕ್ಸ್ಟ್ ಏನಾದರೂ ಡೆಲಿವರಿ ಚಾರ್ಜಸ್ ಇದ್ರೆ ಅದನ್ನ ಹಚ್ಕೊಳ್ತೀವಿ. Initial delivery charges 40,000. Next, cost of site preparation ಎಷ್ಟು ಹೇಳ್ಯಾರ? 1,20,000. Next, consultant fees so consultant fees 1,40,000. ಇಂಟ್ರೆಸ್ಟ್ ಚಾರ್ಜಸ್ ತಗೊಳ್ಳಲ್ಲ. ಓಕೆ, ನೆಕ್ಸ್ಟ್ ಡಿಸ್ಮೆಂಟಲಿಂಗ್ ಕಾಸ್ಟ್ ಎಷ್ಟಿದೆ? 60,000. ಆಮೇಲೆ ಆಪರೇಟಿಂಗ್ ಲಾಸಸ್ ಏನು ತಗೊಳ್ಳಲ್ಲ. ಓಕೆ, ಇವಾಗ ಇದನ್ನು ಅಷ್ಟು ಆ್ಯಡ್ ಮಾಡಿದ್ರೆ 5 lakh plus 40,000 plus 1,20,000 plus 1,40,000 plus 60,000 ಮಾಡಿದರೆ 8,60,000. ಓಕೆ, ಇದೇನೇ ಥರ ಕಾಸ್ಟ್ ಆಫ್ ಕ್ಯಾಪಿಟಲೈಸ್ ಮಾಡಿ ಕ್ವಶನ್ ಕೇಳಿದ್ರೆ ಈ ಥರ ಮಾಡಬೇಕು. ನಿಮ್ಗೆ ಸೊ ಪ್ರೀವಿಯಸ್ ಇಯರ್ನು ನಾನು ಸ್ವಲ್ಪ ವಿಡಿಯೋಸ್ ಅಪ್ಲೋಡ್ ಮಾಡೀನಿ. ಅವನು ಹೋಗಿ ಚೆಕ್ ಮಾಡಿ. ಅದಾಗೂ ಬೊರೋಯಿಂಗ್ ಕಾಸ್ಟ್, ಎಸ್ಟಿಮೇಟೆಡ್ ಕಾಸ್ಟ್, ಈ ಥರ ಪ್ರಾಬ್ಲಮ್ಸ್ ಅಲ್ಲಿ ಸಾಲ್ವ್ ಮಾಡೀನಿ. ಸೊ ಅಲ್ಲಿನೂ ಚೆಕ್ ಮಾಡಿ ಮತ್ತು ಈ ವಿಡಿಯೋಸ್ನ ನೋಡಿ. ಥ್ಯಾಂಕ್ ಯು.